ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ ಮೆಡಿಕಲ್ ಸ್ಟೋರ್ ಮಾಲೀಕರು ದೇಶಾದ್ಯಂತ ಇಂದು ಪ್ರತಿಭಟನೆಗೆ ಮುಂದಾಗಿದ್ದರು. ಇ ಫಾರ್ಮಸಿ ಮತ್ತು ಕಾರ್ಪೊರೇಟ್ ರಿಯಾಯಿತಿಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕೂಡಲೇ ಆನ್ಲೈನ್ ಮೂಲಕ ಔಷಧಿಗಳನ್ನು ಹಾಗೂ ದೇಶಾದ್ಯಂತ ನಡೆಯುತ್ತಿರುವ ವ್ಯಾಪಾರದ ಸರಬರಾಜನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಇಂದು ಶಿವಮೊಗ್ಗದಲ್ಲೂ ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗದ 800ಕ್ಕೂ ಹೆಚ್ಚು ಮೆಡಿಕಲ್ ಸ್ಟೋರಿನ ಮಾಲೀಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದರು. ಈ ಕೂಡಲೇ ಆನ್ಲೈನ್ ಮೂಲಕ ಔಷಧಿ ವ್ಯಾಪಾರ ನಿಲ್ಲಿಸಬೇಕು, ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ರಿಯಾಯಿತಿ ವ್ಯಾಪಾರ ನಿಲ್ಲಿಸಬೇಕು, ನಕಲಿ ಹಾಗೂ ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಗೆ ಅಪೋಲೋ ಫಾರ್ಮಸಿ, ಮೆಡ್ಪ್ಲಸ್ ಹೊರತುಪಡಿಸಿ ಎಲ್ಲ ಖಾಸಗಿ ಮೆಡಿಕಲ್ ಸ್ಟೋರ್ಗಳ ಮಾಲೀಕರು ಭಾಗವಹಿಸಿದ್ದರು. ನಮ್ಮ ಇವತ್ತಿನ ಬಂದಿನ ಮೂರು ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಆನ್ಲೈನ್ ಸೇಲನ್ನು ಸಂಪೂರ್ಣವಾಗಿ ಇವಾಗಿಂದನೇ ಬಂದ್ ಮಾಡಬೇಕಾಗಿ, ಎರಡನೇದು ಡೀಪ್ ಡಿಸ್ಕೌಂಟ್ ಬೈ ಕಾರ್ಪೊರೇಟ್ ಮೆಡಿಕಲ್ ಶಾಪ್ಸ್ ಆನ್ಲೈನಲ್ಲಿ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇರೋಂಥದ್ದು ಕಾರ್ಪೊರೇಟ್ ಇದರಲ್ಲಿ, ಮೂರನೇದು ಈ ಡೀಪ್ ಡಿಸ್ಕೌಂಟ್ ಕಡೆಯಿಂದ ಸ್ಪೂರಿಯಸ್ ಡ್ರಗ್ಸು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ, ಅದನ್ನು ಬಂದ್ ಮಾಡಬೇಕಾಗಿ, ಈ ಮೂರು ಡಿಮಾಂಡ್ ಇಟ್ಕೊಂಡು ನಾವು ರಾಷ್ಟ್ರ ವ್ಯಾಪ್ತಿ ಒಟ್ಟು 14 ಲಕ್ಷ ಕೆಮಿಸ್ಟ್ ಬಾಂಧವರು ಇವತ್ತು ಸ್ಟ್ರೈಕ್ನ ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಶಿವಮೊಗ್ಗದಲ್ಲೂ 600 ಜನ ಮೆಂಬರ್ಸ್ ಇದ್ದೀವಿ. 600ರಿಂದ 800 ಜನ ಮೆಂಬರ್ಸು ಎಲ್ಲರೂ ಸಂಪೂರ್ಣವಾಗಿ ಬಂದ್ ಮಾಡಿ ಇಲ್ಲಿ ಬಂದು ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮಗೆ ಜನೌಷಧಿನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಜನೌಷಧಿ ಒಂದು ಒಳ್ಳೆಯ ಸ್ಕೀಮು, ಪ್ರಧಾನಮಂತ್ರಿಯ ಒಂದು ಕನಸಿನ ಕೂಸು. ಆದರೆ ಆ ಜನೌಷಧಿನಲ್ಲಿ ಬೇರೆ ಔಷಧಿಗಳನ್ನ ಮಾಡಿ ಅವರ ಯೋಜನೆಯನ್ನು ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ನೀವು ಬಂದಿರೋ ಎಲ್ಲರಿಗೂ ನಮ್ಮ ಧನ್ಯವಾದಗಳು.